ಹೇಳ್ತಾರೆ. ಜೆಡಿಎಸ್ ಅಭ್ಯರ್ಥಿ ಸೋಲೋದು ಗ್ಯಾರಂಟಿ. ವಿಧಾನಸೌಧದಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ. ಬಿಜೆಪಿಯವರು ಜೆಡಿಎಸ್ ಕೈ ಬಿಟ್ಟಿದ್ದಾರೆ, ಹೀಗಾಗಿ ಪ್ಲಾನ್ ಅನ್ನ ಬದಲಾಯಿಸಿಕೊಂಡಿದೆ ಅಂತ 30 ವೋಟ್ ಹಾಕೊಂಡು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ ಅನ್ನೋದು ಕೆಎನ್ ರಾಜಣ್ಣ ಕೊಟ್ಟಿರುವಂತಹ ಸ್ಟೇಟ್. ವಿಧಾನಸೌಧದಲ್ಲಿ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಜೆಡಿಎಸ್ ಅಭ್ಯರ್ಥಿ ಸೋಲೋದು ಗ್ಯಾರಂಟಿ ಅಂತ ಹೇಳಿ 100ಕ್ಕೆ 100ರಷ್ಟು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸೋಲು ಖಚಿತ. ಬೇಕಾದ್ರೂ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದ್ದೀರಿ, ಸರ್ಪ್ಲಸ್ ವೋಟ್ ಏನು ಬಿಜೆಪಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29 30ಕ್ಕೆ ಹೋಗಿದ್ದಾರೆ. ಓನ್ಲಿ 2 ಸರ್ಪ್ಲಸ್ ವೋಟ್ ಮಾತ್ರ ಬಿಜೆಪಿಯು ಜೆಡಿಎಸ್ ಬಂದಿದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಎರಡೂ ಕೂಡ ಗೆಲ್ತಾರೆ, ಅನುಮಾನ ಮಾಡಿದ್ದೀವಿ. ನಿಮಗೆ 140 ಶಾಸಕರ ಬೆಂಬಲ ಇದೆ ಅನ್ನೋಂಥದ್ದಿದೆ. ಅಣಕು ವೋಟ್ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲಿ ಕೆಲ ಶಾಸಕರು ವೋಟ್ ಮಾಡುವಂತ ಕಡೆಗೆ ಎಡವಟ್ ಮಾಡಿದ್ರು. ಕೇಳ್ರಿ, ಇಲ್ಲಿ ಇದು ಏನಾಗಿದೆ, ನಾನು ಕೂಡ 75 ನಾನು ಇನ್ವಾಲ್ವೇಟ್ ಮಾಡಿದ್ದೆ. ಅವರು ಕೊಡೋ ಸ್ಕೆಚ್ ಪೆಟ್ಟಲ್ಲೇ ಹಾಕಿದ್ರು. ನಾವೇನು ಮಾಡ್ತೀವಿ, ತಂದಿರ್ತದೆ ಅಂತೇಳಿ ಅವರೆಲ್ಲ ಪ್ರೆಸ್ ಮಾಡೋದಿಲ್ಲವಲ್ಲ, ಸುಮ್ಮನೆ ತಗೊಂಡು ಪ್ರೆಸ್ ಮಾಡಿ ಹಿಂಗೆ ಹಾಕ್ಬಿಡಿ. ಈಗ ಆ ಥರ ಎಲ್ಲ ಇದ್ರೆ ಅದು ಇನ್ವ್ಯಾಲಿಡ್ ಆಯಿತು ಅಂತಂದರೆ ಒಂದು ಓಟು. ಸೊ ಈಗ ಅದಕ್ಕೆ ಹೆಚ್ಚಿಗೆ ಏನಪ್ಪ ಅಂದರೆ ಅವ್ರು ಯಾವುದು ಸ್ಕೆಚ್ ಪೇಟ್ ಕೊಡ್ತಾರೆ ಅದರಲ್ಲೇ ಒಂದು ಅಂತ ಹೇಳಿದ್ರು. ಈ 2 ಸೆಕೆಂಡ್ ಪ್ರಿಫರೆನ್ಸ್ ಕೊಡೋವಂಥ ಕಾಲದಲ್ಲಿ 2 ನೀವು ರೋಮನ್ 2 ಬರೀಬೋದು. ಏಕೆಂದರೆ 1 ನಾವು ಬರೀತೀವಲ್ಲ, ಇದು ಕನ್ನಡ 1 ಆಗ್ತದೆ, ರೋಮನ್ 1 ಆಗ್ತದೆ. ನೀವು 2 ಬರೆಯುವಾಗ ರೋಮನ್ 2 ಬರೆದ್ರೆ ಓಟ್ ಇನ್ವಾಲಿಡ್ ಆಗೋದು ಎಂಟೈರ್. ಸೊ ಹಾಗಾಗಿ 2 ಬರೆಯೋರು ಕೆಲವು ಜನ ಸ್ಟೈಲಾಗಿ 2 ಹಿಂಗೆ ಬರೀತಾರೆ. ಹಂಗೆಲ್ಲ ಬರೆಯೋಂಗಿಲ್ಲ ಸ್ಟೈಲಾಗಿ. ಅವ್ರು ಯಾವ ಥರ ಅಂಕೆಗಳು ಇರಬೇಕು ಅಂತಕ್ಕಂಥದ್ದು ಒಂದು ಇದು ಪ್ರೋಫಾರ್ಮ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ವೋಟ್ ಹಾಕಬೇಕು. ಅದನ್ನು ಹೇಳ್ಬೇಕೀಗ. ನೀವಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ರಾಜ್ಯಸಭೆಗೆ ಲೋಕಸಭೆಯವರು ವೋಟರ್ಸ್ ಅವ್ರಿಗೆ ಅಲ್ಲೇ ಇನ್ವ್ಯಾಲಿಡ್ ಆಗಿಬಿಡ್ತವೆ. ಅದರಿಂದ ಇಲ್ಲೇ ಇನ್ವ್ಯಾಲಿಡ್ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಶಿಕ್ಷೆಯಿಂದ ನಾವು ವಹಿಸಿದ್ವಿ. ಬಿಜೆಪಿಯವರು ಜೆಡಿಎಸ್ ಅವರು ಕೈ ಕೊಟ್ಟರೆ ಸರ್, ಕಾಂಗ್ರೆಸ್ನೊಳಗಿರುವಂತ ಒಂದಷ್ಟು ಶಾಸಕರು ಜೆಡಿಎಸ್ಗೆ ಬೆಂಬಲಿಸಬಹುದು ಅನ್ನೋ ಕಾರಣಕ್ಕಾಗಿ